ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕುಡಿಯುವ ನೀರಿನ ವಾಟರ್ ಬಾಟಲ್ನ ಮಾರ್ತಾ ಇದ್ದವನ ಬಳಿ ಇದೀಗ ಐಷಾರಾಮಿ ಬಂಗಲೆ. 15,000 ಸಂಬಳ ಪಡೆಯುವಂತಹ ನೌಕರರಿಂದ ಸರಿಸುಮಾರು ದಿನಕ್ಕೆ 6 ಲಕ್ಷ ರೂಪಾಯಿ ಲೂಟಿ ಆಗಿರುವಂಥದ್ದು. ಯಾರಪ್ಪ ಇದು? ಎಲ್ಲಪ್ಪ ಆಗಿರೋದು? ಈ ರೀತಿ ಎಲ್ಲ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಎಲ್ಲಾಗಿರೋದು ಅಂತ ನೋಡೋದಾದರೆ, ನಮ್ಮ ದೇಶದ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರವಾದಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಭಕ್ತರು ಸಮರ್ಪಿಸಿದಂತಹ ಕಾಣಿಕೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಎಷ್ಟೋ ದಿನಗಳಿಂದ ನಡೀತಾ ಇರುವಂತಹ ಒಂದಷ್ಟು ವಿವಾದ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಇದು ದೇಶವನ್ನ ಬೆಚ್ಚಿ ಬೆಳೆಸಿತ್ತು. ಏನಾಗ್ತಾ ಇದೆ ಕಾಣಿಕೆಗೆ ಅಂತ ಆಗ್ತಾ ಇರುವಂತಹ ಹಣ ಎಲ್ಲ ಎಲ್ಲಿ ಪೋಲ ಆಗ್ತಾ ಇದೆ? ಇಲ್ಲಿ ಕಳ್ಳ ಯಾರು? ಎಷ್ಟೆಷ್ಟೋ ಜನರ ಹೆಸರು ಬಂದ್ಬಿಟ್ಟಿತ್ತು, ಸಾಕಷ್ಟು ಜನರ ಹೆಸರು ಬಂದಿತ್ತು. ಇವ್ರು ಮಾಡಿರ್ಬೋದು, ಈ ಪಕ್ಷದವ್ರು ಮಾಡಿರ್ಬೋದು, ಯಾರು ರಾಜಕಾರಣಿಗಳು ಇನ್ವಾಲ್ವ್ ಆಗಿರ್ಬೋದು, ಅಲ್ಲಿರುವಂತಹ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ಬೋದು. ಈ ರೀತಿ ಎಲ್ಲ ಒಂದಷ್ಟು ಊಹಾಪೋಹಗಳೆಲ್ಲ ಇದ್ದಿತ್ತು. ಅದೇ ರೀತಿಯಾಗಿ ಎಷ್ಟು ಅಂದರೆ, ರಾಮನ ಪಾದಕ್ಕೆ ಭಕ್ತರು ಬಹಳ ಶ್ರದ್ಧೆಯಿಂದ ಅರ್ಪಿಸಿದಂತಹ ಹಣವನ್ನು ದೇವಸ್ಥಾನದ ನಂಬಕಸ್ಥ ಸಿಬ್ಬಂದಿಯೇ ಇದೀಗ ವ್ಯವಸ್ಥಿತವಾಗಿ ಲೂಟಿಯನ್ನು ಮಾಡಿರೋದು ಇಲ್ಲಿ ವಿಶೇಷವಾಗಿ ತನಿಖಾ ತಂಡದ ಅಂದರೆ SIT ತಂಡ ಇದೀಗ ತನಿಖೆಯಲ್ಲಿ ಸಾಬೀತನ್ನು ಪಡಿಸಿದೆ. ಇನ್ನು ದೇವಸ್ಥಾನದಲ್ಲಿ ದೇಣಿಗೆ ಎಣಿಕೆಯ ಕಾರ್ಯಕ್ರಮಕ್ಕೆ ನೇಮಕಗೊಂಡಂತಹ ಸಿಬ್ಬಂದಿಯ ಮಾಸಿಕ ವೇತನ ಕೇವಲ 14ರಿಂದ 15,000 ರೂಪಾಯಿಗಳು ಅಷ್ಟೇ. ಆದರೆ ತನಿಖೆಯ ವೇಳೆ ಈ ನೌಕರರ ಬಳಿ ಐಷಾರಾಮಿ ಬಂಗಲೆಗಳು, ಬೆಲೆ ಬಾಳುವಂತಹ SUV ಕಾರುಗಳು ಮತ್ತು ಎಕರೆಗಟ್ಟಲೆ ಜಮೀನು ಇವೆಲ್ಲವೂ ಸಹ ಇದೀಗ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಕೇವಲ ಕೆಲವು ದಿನಗಳಲ್ಲಿ ಸಾಮಾನ್ಯ ಕೆಲಸಗಾರ ಆರ್ಥಿಕ ಸ್ಥಿತಿಯಲ್ಲಿ ದಿಢೀರ್ ಉಂಟಾದಂತಹ ಏನು ಏರಿಕೆಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಇವೆಲ್ಲವನ್ನು ಸಹ SIT ತಂಡ ತನಿಖೆಯಲ್ಲಿ ಇದೀಗ ಗುರುತಿಸಿ ಒಂದಷ್ಟು ವಿಷಯವನ್ನ ಇದೀಗ ಕಲೆ ಹಾಕಿರುವಂಥದ್ದು. ಇನ್ನು ವಿಶೇಷವಾಗಿ ಕುಂಭಮೇಳದ ಸಂದರ್ಭದಲ್ಲಿ ಬಂದಂತಹ ಭಾರಿ ಮೊತ್ತದ ಕಾಣಿಕೆಯನ್ನು ಸಹ ಈ ತಂಡ ಸಲೀಸಾಗಿ ಲೂಟಿ ಮಾಡಿದೆ ಅನ್ನುವಂತಹ ಮಾಹಿತಿ ಸಹ ಹೊರ ಬಂದಿರುವಂಥದ್ದು. ಇನ್ನು ಆ ಕ್ಷಣದಲ್ಲಿ ಯಾರಿಗೂ ಸಹ ಗೊತ್ತಿರಲಿಲ್ಲ. ಯಾಕೆ ಅಂತ ಅಂದ್ರೆ, ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಂತಹ, ಕುಂಭಮೇಳಕ್ಕೆ ಹೋಗ್ತಾ ಇದ್ದಂತಹ ಭಕ್ತಾದಿಗಳು ಅಯೋಧ್ಯೆ ರಾಮ ಮಂದಿರವನ್ನು ಸಹ ಹೋಗಿ ವೀಕ್ಷಣೆ ಮಾಡಿ ಅಲ್ಲಿಗೂ ಸಹ ಹೋಗಿ ಕಾಣಿಕೆಯನ್ನ ಹಾಕಿ ಬರ್ತಾ ಇದ್ರು. ಆ ಕ್ಷಣದಲ್ಲಿ ಯಾರಿಗೂ ಸಹ ಅನ್ಸಿರ್ಲಿಲ್ಲ ಇಂಥದ್ದೊಂದು ಕೆಲಸ ನಡೀತಾ ಇದೆ. ಆದರೆ ಈಗ ನಡೆದಂತಹ ಎಣಿಕೆ ಏನಿದೆ ಅದರಲ್ಲಿ ಇದೀಗ ಒಂದಷ್ಟು ಏರಿಳಿತಗಳನ್ನ ಕಂಡಂತಹ ಅಧಿಕಾರಿಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಕಂಡಂತಹ ಅಧಿಕಾರಿಗಳು ಒಟ್ಟಾರೆ ದೇವಸ್ಥಾನದಲ್ಲಿ ಕಳುವಾಗಿರೋದು ಕಣ್ಮುಂದೆ ಪತ್ತೆ ಆಯಿತು. ಅದಕ್ಕೋಸ್ಕರ SITಯನ್ನ ರಚನೆ ಮಾಡ್ತಾರೆ. SIT ತಂಡದವರು ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ. ಇದೀಗ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ, ಕುಂಭಮೇಳದ ಸಮಯದಲ್ಲೂ ಸಹ ಈ ಘಟನೆ ನಡೆದಿದೆ. ಇನ್ನು ದೇವಸ್ಥಾನದ ಎಣಿಕೆ ಕೇಂದ್ರದಲ್ಲಿ ಸಿಬ್ಬಂದಿಗೆ ಯಾವ ರೀತಿ ನಿಯಮ ಇದೆ ಅಂತ ನೋಡೋದಾದ್ರೆ, ಯಾವುದೇ ರೀತಿಯಲ್ಲೂ ಸಹ ಜೋಬ್ ಇರುವಂತಹ ಬಟ್ಟೆಯನ್ನ ಧರಿಸಬಾರ್ದು ಅನ್ನುವಂತಹ ಕಟ್ಟುನಿಟ್ಟಿನ ನಿಯಮವಿತ್ತು. ಅಂದರೆ ಇವಾಗ ಪ್ಯಾಂಟ್ ಆಗಿರ್ಬೋದು, ಅದರಲ್ಲೂ ಸಹ ಯಾವುದೇ ರೀತಿ ಪಾಕೆಟ್ ಇರಬಾರ್ದು. ಶರ್ಟ್ ಆಗಿರ್ಬೋದು, ಶರ್ಟಲ್ಲೂ ಸಹ ಯಾವುದೇ ರೀತಿಯಲ್ಲೂ ಸಹ ಪಾಕೆಟ್ ಇರಬಾರ್ದು. ಈ ರೀತಿ ಕಟ್ಟುನಿಟ್ಟಾದಂತಹ ನಿಯಮ ಇದೆ. ಆದರೂ ಸಹ ಅದನ್ನು ಯಾರು ಪಾಲನೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಗಾಳಿಗೆ ತೂರಿ ಆರೋಪಿಗಳು ನೋಟುಗಳ ಕಂತೆಗಳನ್ನು ತಮ್ಮ ಸಾಕ್ಸ್, ಅದೇ ರೀತಿಯಾಗಿ ಅವರ ಪರ್ಸನಲ್ ಜಾಬ್ಗಳೇನಿದೆ, ಗುಪ್ತ ಜಾಬ್ಗಳೇನಿವೆ ಅದರೊಳಗಡೆ ಅಡಗಿಟ್ಟಿಸ್ಕೊಂಡು ಅದನ್ನು ತಗೊಂಡು ಹೋಗಿ ದೇವಸ್ಥಾನದ ಶೌಚಾಲಯ ಏನಿತ್ತಲ್ಲ ಅಲ್ಲಿ ಬಚ್ಚಿಟ್ಟು ಆ ದಿನದ ಅಂತ್ಯದಲ್ಲಿ, ಅಂದರೆ ಆ ದಿನ ಮುಗಿಯೋ ಆ ಸಮಯದಲ್ಲಿ ಅದನ್ನು ಹೇಗಾದರೂ ಮಾಡಿ ಗುಟ್ಟಾಗಿ ಅದನ್ನು ಹೊರಗಡೆ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೀಗ CCTV ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥದ್ದು. ಅಂದರೆ ಈ CCTV ಕ್ಯಾಮ್ರಾದ ಒಂದಷ್ಟು ವಿಜುವಲ್ಸ್ ಇಷ್ಟು ದಿನ ಯಾಕೆ ಸಿಕ್ಕಿರಲಿಲ್ಲ, ಏನಾಗಿತ್ತು, ಇವೆಲ್ಲವೂ ಸಹ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ಈ ಕೇಸಲ್ಲಿ 5 ಜನ ನೌಕರರ ಕರಾಳ ಮುಖ ಇದೀಗ ಅನಾವರಣಗೊಂಡಿದೆ. ಅದು SIT ತನಿಖೆಯ ವಿಚಾರಣೆಯಲ್ಲಿ ಇದೀಗ ಬಯಲಾಗಿರುವಂಥದ್ದು. ಇನ್ನು ಈ ತನಿಖಾ ತಂಡವು ಬ್ಯಾಂಕ್ ವ್ಯವಹಾರಗಳ ಅಂಕಿಅಂಶಗಳನ್ನು ಪರಿಶೀಲಿಸಿದಾಗ ಅಕ್ರಮದ ಆಳ ಎಷ್ಟು ಬಯಲಾಗಿದೆ ಅನ್ನೋದು ಇವಾಗ ಗೊತ್ತಾಗಿರುವಂಥದ್ದು. ಇನ್ನು ಈ ಹಗರಣ ಪತ್ತೆ ಆಗುವಂತಹ ಮುನ್ನ ದೇವಸ್ಥಾನದ ಬ್ಯಾಂಕ್ ಖಾತೆಗೆ ದಿನಕ್ಕೆ ಸರಿಸುಮಾರು 16ರಿಂದ 18 ಲಕ್ಷ ರೂಪಾಯಿ ಮಾತ್ರ ಜಮೆ ಆಗ್ತಾ ಇತ್ತು. ಆದರೆ ಅಕ್ರಮ ಪತ್ತೆಯಾಗಿ ತನಿಖೆ ಆರಂಭವಾದ ಕೂಡಲೇ ಈ ಮೊತ್ತ ದಿನಕ್ಕೆ 26 ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ.
ಇದರ ಆಧಾರದ ಮೇಲೆ ಆರೋಪಿಗಳು ಪ್ರತಿದಿನ ದೇವಸ್ಥಾನಕ್ಕೆ ಬರುವಂತಹ ಹಣದಲ್ಲಿ ಕನಿಷ್ಠ ಮಟ್ಟದಲ್ಲಿ ಅಂದ್ರೆ 6 ರಿಂದ 18 ಲಕ್ಷ ರೂಪಾಯಿಗಳನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ರು ಅಂತ ಇದೀಗ ಅಂದಾಜಿಸಲಾಗ್ತಾ ಇರುವಂತದ್ದು. ಇನ್ನು ನಗದು ಮಾತ್ರವಲ್ಲದೆ ಏನು ಭಕ್ತಾದಿಗಳು ಇವಾಗ ನಾವು ನೋಡಿರ್ತೀವಿ, ಎಷ್ಟೋ ಭಕ್ತಾದಿಗಳು ಇವಾಗ ಎಕ್ಸಾಂಪಲ್ ತಿರುಪತಿಗೆ ಹೋದಂತಹ ಸಮಯದಲ್ಲಿ ಚಿನ್ನವನ್ನ ಕಾಣಿಕೆಯಾಗಿ ಕೊಡ್ತಾರೆ, ಚಿನ್ನವನ್ನ ಹುಂಡಿಗೆ ಹಾಕಿರ್ತಾರೆ. ಬರೀ ತಿರುಪತಿ ಅಂತ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತಹ ಮಲೆಮಹದೇಶ್ವರ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಎಷ್ಟೋ ಕಡೆ ಚಿನ್ನವನ್ನ ಕಾಣಿಕೆಯಾಗಿ ಕೊಡ್ತಾರೆ, ಹುಂಡಿಗೆ ಹಾಕಿರ್ತಾರೆ. ಅದೇ ರೀತಿಯಾಗಿ ಚಿನ್ನ ಮತ್ತೆ ಬೆಳ್ಳಿಯನ್ನ ಕಾಣಿಕೆಗಳಾಗಿ ಕೊಟ್ಟಂತಹ ಸಮಯದಲ್ಲೂ ಅದಕ್ಕೂ ಸಹ ಕನ್ನ ಹಾಕಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರ್ಯಾರು, ಅವ್ರ ಹತ್ರ ಏನೆಲ್ಲ ಇತ್ತು ಮತ್ತೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ, ಅವಿನಾಶ್ ಶುಕ್ಲಾ ಈ ಹಿಂದೆ ರಸ್ತೆ ಬದಿಯಲ್ಲಿ ಅಂದ್ರೆ ಇವಾಗ ನಾವೇನು ಫುಟ್ಪಾತ್ ಅಲ್ಲಿ ಮಾರ್ತಾ ಇರುವಂತಹ ವ್ಯಾಪಾರಿಗಳನ್ನ ನೋಡ್ತೀವಲ್ಲ, ಆ ನಿಟ್ಟಿನಲ್ಲಿ ಕುಡಿಯೋ ನೀರು, ನಾನು ಈಗಾಗಲೇ ತಿಳಿಸಿದಂತೆ ಬಾಟಲ್ಗಳಲ್ಲಿ ಕುಡಿಯೋ ನೀರನ್ನ ಮಾರಾಟ ಮಾಡ್ತಾ ಇದ್ದವನು ಇವಾಗ ಅಲ್ಲೇನೆ ಒಂದು ಬಂಗ್ಲೆಯನ್ನ ಕಟ್ಟಿದ್ದಾನೆ. ಚಾಲಕನಾಗಿದ್ದಂತಹ ರಾಮ್ ಶಂಕರ್ ಯಾದವ್ ಎಂಬಾತ ಇದೀಗ ಒಂದು ಬೃಹತ್ ಹಾಸ್ಟೆಲ್ನ ಮಾಲೀಕ. ದುಡ್ಡು ಎಲ್ಲಿಂದ ಬಂತು? ಇನ್ನು ಮತ್ತೊಬ್ಬ ಆರೋಪಿಯನ್ನ ನೋಡೋದಾದ್ರೆ, ಲವಕುಶ್ ಮಿಶ್ರಾ ಸುಳ್ಳು ದಾಖಲೆಗಳ ಮೂಲಕ ಇದೀಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನ ಖರೀದಿ ಮಾಡಿದ್ದಾನೆ. ಸದ್ಯ SIT ಪೊಲೀಸರು ಇದೀಗ ತನಿಖೆಯನ್ನ ತೀವ್ರಗೊಳಿಸಿದ್ದು, ಆರೋಪಿಗಳ ಕುಟುಂಬಸ್ಥರಿಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇನ್ನು ರಾಮನ ಹೆಸರಲ್ಲಿ ನಡೆದಂತಹ ಈ ಮಹಾ ವಂಚನೆ ಭಕ್ತರ ಕೆಂಗಣ್ಣಿಗೆ ಎಲ್ಲೋ ಒಂದ್ ಕಡೆ ಗುರಿಯಾದಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಲ್ಲ, ನೇರವಾಗಿ ಗುರಿಯಾಗಿರುವಂತದ್ದು ಖಂಡಿತವಾಗೂ ಸಹ. ಯಾಕೆ ಅಂತ ಅಂದ್ರೆ, ಭಕ್ತರು ದೇವಸ್ಥಾನದ ಉದ್ಧಾರಕ್ಕಾಗಿರ್ಬೋದು, ಅಲ್ಲಿ ಇರುವಂತಹ ಸುತ್ತಮುತ್ತ ಇರುವಂತಹ ಒಂದಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಾಗಿರ್ಬೋದು, ಆ ನಿಟ್ಟಿನಲ್ಲಿ ಕಾಣಿಕೆಯನ್ನ ಹಾಕಿರ್ತಾರೆ. ಅದೇ ರೀತಿಯಾಗಿ ಒಂದಷ್ಟು ಜನ ಮೂಢನಂಬಿಕೆಯಿಂದ ಅಯ್ಯೋ ದೇವ್ರಿಗೆ ನಾವು ಕಾಣಿಕೆ ಹಾಕಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಹಾಕಿರ್ತಾರೆ. ಒಟ್ಟಾರೆ ಇವಾಗ ಗೊತ್ತಾಗ್ತಿದ್ಯಾ ಕಾಣಿಕೆಯ ದುಡ್ಡು ಎಲ್ಲೋ ಹೋಗ್ತಾ ಇದೆ ಅನ್ನೋದು. ಪ್ರತಿಯೊಬ್ರು ಸಹ ಅವ್ರವ್ರ ಜಾಬಿಗೆ ಇಳಿಸ್ಕೊಂಡು ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ನೀರ್ ಬಾಟಲ್ ಮಾರ್ತಾ ಇದ್ದಂತಹ ವ್ಯಕ್ತಿ ಹತ್ರ ಎಲ್ಲಿಂದ ಬರುತ್ತೆ ರೀ ಐಷಾರಾಮಿ ಬಂಗ್ಲೆ? ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನ ಖರೀದಿ ಮಾಡ್ತಾರೆ. ಅದು ಸಹ ಪ್ರಮುಖವಾಗಿ ಸೂಕ್ತವಾದಂತಹ ದಾಖಲೆಗಳಿಲ್ಲ, ಎಲ್ಲವನ್ನೂ ಸಹ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ. ಇನ್ನು ಇನ್ನೊಬ್ಬ ಅಂತೂ ಲೆಜೆಂಡ್, ಹಾಸ್ಟೆಲ್ನೇ ಕಟ್ಬಿಟ್ಟ. ಆ ಹಾಸ್ಟೆಲಲ್ಲಿ ಇರುವಂಥ ವ್ಯಕ್ತಿಗಳು, ಅಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲೋ ಹೋಗ್ತಾರೆ ಇವಾಗ. ಒಟ್ಟಾರೆ ದೇವಸ್ಥಾನದ ಹುಂಡಿಗೆ ಹೋದಂತಹ ಹಣ ಯಾರೋ ಬೇರೆಯವರು ಹಾಕೊಂಡು ತಿನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ದೇವಸ್ಥಾನದ ಉದ್ಧಾರಕ್ಕಾಗಲಿ ಅಥವಾ ಅಲ್ಲಿರುವಂತಹ ಭಕ್ತಾದಿಗಳಿಗಾಗಲಿ ಯಾವುದೇ ರೀತಿಯಲ್ಲೂ ಸಹ ಅದು ಉಪಯೋಗ ಅಂತೂ ಆಗಿಲ್ಲ. ಇಷ್ಟು ದಿನ ಎಲ್ಲ ರೀತಿಯಲ್ಲೂ ಸಹ ಅಯೋಧ್ಯ ಹಣ ಎಲ್ಲೋಯ್ತು ಅನ್ನೋದೇ ಎಲ್ಲರಿಗೂ ಸಹ ಚಿಂತೆ ಆಗ್ಬಿಟ್ಟಿತ್ತು. ಆಗ್ತಾ ಇರುವಂತಹ ಕಾಣಿಕೆ ಎಲ್ಲೋಗ್ತಾ ಇದೆ, ಯಾರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟೋ ರಾಜಕೀಯ ವ್ಯಕ್ತಿಗಳ ಹೆಸರುಗಳು ಬಂದಿತ್ತು, ಎಷ್ಟೋ ಪಕ್ಷಗಳ ಹೆಸರು ಇದರಲ್ಲಿ ತಗ್ಲಾಕೊಂಡಿತ್ತು. ಆದರೆ ಇದೀಗ ಯಾರು ಅಂದರೆ ಇವಾಗ SIT ಒಂದಷ್ಟು ತನಿಖೆಯನ್ನ ನಡೆಸಿ ಇದೀಗ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ರಾಮ್ ಶಂಕರ್ ಯಾದವ್, ಅದೇ ರೀತಿಯಾಗಿ ಲವಕುಶ್ ಮಿಶ್ರಾ, ಅದೇ ರೀತಿಯಾಗಿ ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಈ ಅವಿನಾಶ್ ಶುಕ್ಲಾ ಅನ್ನುವಂತಹ ವ್ಯಕ್ತಿ, ಅಂದರೆ ಇವ ಮೂರು ಜನದ ಹೆಸರು ಇದೀಗ ಪ್ರಕಟವಾಗಿರುವಂಥದ್ದು. ಇನ್ನೂ ಇಬ್ಬರಿದ್ದಾರೆ. ಆ ಇಬ್ಬರ ಒಂದಷ್ಟು ಹೇಳಿಕೆಗಳಾಗಿ ಏನಾಗಿದೆ, ಅವ್ರೇನು ಮಾಡ್ತಿದ್ದಾರೆ ಅವೆಲ್ಲವನ್ನು ಸಹ ತಿಳಿಸ್ಕೊಂಡು ಮತ್ತೆ SIT ಅವರು ವಿಚಾರಣೆಯನ್ನ ನಡೆಸಿ ಆ ಎರಡು ಹೆಸರುಗಳನ್ನ ಪ್ರಕಟಿಸುವಂತಹ ನಿಟ್ಟಿನಲ್ಲಿ ಇದೀಗ ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಕೇಸ್ ಇನ್ನು ಯಾವೆಲ್ಲ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ, ಇದೇ 2ನೇ ಸಲ ಅವ್ರು ಮಾಡಿದ್ರ ಅಥವಾ ಈಗಾಗಲೇ ತಿಳಿಸಿದಂತೆ ಕುಂಭಮೇಳದಲ್ಲೂ ಸಹ ಈ ವ್ಯಕ್ತಿಗಳು ಇಂತಹ ಕೆಲಸವನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಇದೇ ರೀತಿ ಎಷ್ಟು ಹಣವನ್ನ ಕದ್ದಿದ್ದಾರೆ ಅನ್ನುವಂಥ ತನಿಖೆಯನ್ನ ಇದೀಗ SIT ತಂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.